ನಮಸ್ಕಾರ. ನಾನು ಮಂಜುನಾಥ ಅಜ್ಜಂಪುರ, ಲೇಖಕ, ಅಂಕಣಕಾರ, ಸಂಪಾದಕ. ಇದು ನನ್ನ ವಿಡಿಯೋ ಅಂಕಣ. ಈ ಅಂಕಣದಲ್ಲಿ ಸಮ್ರಾಟ್ ಚಂದ್ರಗುಪ್ತನ ಕೊನೆಯ ದಿನಗಳ ಬಗ್ಗೆ ಕೆಲವು ಮಾತುಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ನಮಗೆಲ್ಲ ಗೊತ್ತೇ ಇದೆ, ಚಂದ್ರಗುಪ್ತ ಹೇಗೆ ಆಚಾರ್ಯ ಚಾಣಕ್ಯರ ಒಂದು ದಿಗ್ದರ್ಶನದಲ್ಲಿ ಅದ್ಭುತವಾದ ಒಂದು ಮೌರ್ಯ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ ಹಾಗೆ ಇತ್ತು. ಮಗಧದಲ್ಲಿ ಏನೊಂದು ಭ್ರಷ್ಟ ಸರ್ಕಾರ ಇತ್ತು ನಂದರದ್ದು, ಅವ್ರನ್ನ ಇಳಿಸಿ ಚಂದ್ರಗುಪ್ತ ಸಮ್ರಾಟ ಆದ ಹಾಗೆ ಅಂತ. ಇದು ಬಹಳ ಅದ್ಭುತವಾದ್ದು. ಯಾಕೆ ಅಂತ ಹೇಳಿದ್ರೆ, ಇದು ಸುಮಾರು 24 ಶತಮಾನಗಳ ಹಿಂದಿನ ಕಥೆ. ಇದು ಭಾರತದಲ್ಲಿ ಪ್ರಜಾಪ್ರಭುತ್ವ ಅನ್ನುವಂಥದ್ದು, ಪ್ರಜಾಪ್ರಭುತ್ವದ ಪರಿಕಲ್ಪನೆಗಳು ವೇದ ಕಾಲದ್ದು. ಅಂದರೆ 20-30 ಸಾವಿರ ವರ್ಷಗಳ ಹಳೆಯದು. 20-30 ಸಾವಿರ, 20-30 ಶತಮಾನ ಅಲ್ಲ. ಋಗ್ವೇದದಲ್ಲೇ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಇರೋದನ್ನು ನಾವು ಕಾಣ್ತೀವಿ. ನಮಗೆ ಸುಮಾರು 21, 22, 23, 24 ಶತಮಾನಗಳ ಹಿಂದೆಯೇ ಭಾರತದಲ್ಲಿ ಗಣಗಳು, ಗಣರಾಜ್ಯಗಳು ಇದ್ದಿದ್ದು ಕೂಡ ನಮಗೆ ಗೊತ್ತಿದೆ. ಇವತ್ತಿನ ಬಿಹಾರದ ವೈಶಾಲಿ ಆಗಬಹುದು, ಬೇರೆ ಅಂಥ ಅನೇಕ ಕಡೆ ಈ ರೀತಿ ರಾಜ್ಯಗಳಿದ್ವು. ಹಾಗೆ ಅಂತ ಅಲ್ಲಿ ರಾಜ ಇಲ್ಲದ ಒಂದು ವಿಶೇಷವಾದ ಒಂದು ವ್ಯವಸ್ಥೆ ಇತ್ತು, ಪ್ರಜಾಪ್ರಭುತ್ವ ಇತ್ತು. ಅವರು ಆಡಳಿತವನ್ನು ನಡೆಸ್ತಾ ಇದ್ದರು ಹಾಗೆ ಅಂತ. ಇಲ್ಲಿ ಒಂದು ತೊಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಭಾರತದ ಯಾವಾಗಲೂ ಕೂಡ ಸಾಂಸ್ಕೃತಿಕ ಸಾಮ್ರಾಜ್ಯ, ಸಾಂಸ್ಕೃತಿಕ ಆಡಳಿತ, ಸಾಂಸ್ಕೃತಿಕ ದೇಶ, ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಭಾರತವನ್ನು ಯಾರು ಆಳಿದ್ರು ಹಾಗಿದೆ, ಆಳೋದು ಮುಖ್ಯ ಅಲ್ಲ. ಭಾರತದಲ್ಲಿ ಆಗ ಇದ್ದದ್ದು ಕೂಡ ಸಂಸ್ಕೃತಿನೇ, ಈಗ ಕೂಡ ಆ ಸಂಸ್ಕೃತಿನೇ ಮಹತ್ವ ಇರುವಂಥದ್ದು, ಯಾರು ಆಳಿದ್ರು ಅನ್ನೋವಂಥದ್ದಲ್ಲ. ಆದರೆ ವಿದೇಶಿ ಒಂದು ದಾಳಿಗಳಾದಾಗ, ಅಬ್ರಾಹ್ಮಿಕ್ ಮತಗಳ ದಾಳಿ ಆಗಬಹುದು ಅಥವಾ ಅಲೆಕ್ಸಾಂಡರ್ ಥರದ ಆಕ್ರಮಣಕಾರರ ದಾಳಿ ಆಗಬಹುದು, ಆಗ ಈ ಚಿಕ್ಕ ಚಿಕ್ಕ ಪ್ರಜಾಪ್ರಭುತ್ವದ ದೇಶಗಳು, ಗಣಗಳು, ಗಣರಾಜ್ಯಗಳಿದ್ದು ಅವರಿಗೆ ತೊಂದರೆ ಆಗತ್ತೆ. ಹಾಗಾಗಿ ಈ ರೀತಿಯ ದಾಳಿಗಳನ್ನು ಎದುರಿಸ್ಕೋದಕ್ಕೋಸ್ಕರವಾಗಿ ಸಾಮ್ರಾಜ್ಯಗಳು ಬೇಕು ಹಾಗೆ ಅಂತ. ಆ ಕಾರಣಕ್ಕೇ ಆಚಾರ್ಯ ಚಾಣಕ್ಯರು ಆ ಮಗಧ ಸಾಮ್ರಾಜ್ಯ ಇತ್ತಲ್ಲ, ಅದನ್ನು ಇನ್ನೂ ದೊಡ್ಡದನ್ನು ಮಾಡಿ ಚಂದ್ರಗುಪ್ತನಿಗೆ ಒಂದು ರೀತಿ ಮಾರ್ಗದರ್ಶನವನ್ನು ಮಾಡಿ ಅದ್ಭುತವಾದ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದರು. ಇದು ಕಾಲದ ಅವಶ್ಯಕತೆ ಕೂಡ. ಅಂದರೆ ವಿದೇಶಿ ಆಕ್ರಮಣಗಳಾದಾಗ ಬಹಳ ದೊಡ್ಡ ಸೈನ್ಯ, ಬಹಳ ದೊಡ್ಡ ವ್ಯವಸ್ಥೆ ಬೇಕಾಗತ್ತೆ ಹಾಗೆ ಅಂತ. ಚಿಕ್ಕ ಗಣರಾಜ್ಯಗಳೇನಿದ್ರೂ ಕೂಡ ಆಕ್ರಮಣಕಾರಿಗಳಿಗೆ ಬಹುಬೇಗ ಸುಲಭವಾಗಿ ಆಹುತಿ ಆಗ್ತವೆ ಹಾಗೆ ಅಂತ. ಇದು ಪರಿಕಲ್ಪನೆ. ಆ ಕಾರಣಕ್ಕೋಸ್ಕರವಾಗಿ ಸಾಮ್ರಾಜ್ಯಗಳು ಅನಿವಾರ್ಯ ಅನ್ನೋ ಒಂದು ಸ್ಥಿತಿ. ಆಗ ಚಂದ್ರಗುಪ್ತ ಮೌರ್ಯ ಏನೋ ಒಂದು ಆಡಳಿತವನ್ನು ಮಾಡ್ದ, ಅದ್ಭುತವಾದ ಆಡಳಿತವನ್ನು ಮಾಡ್ದ. ನಮ್ಮ ಪರಂಪರೆಯಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ, ಚತುರ್ವಿಧ ಪುರುಷಾರ್ಥಗಳು ಹಾಗೆ ಅಂತ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದು ನಮಗೆಲ್ಲ ಗೊತ್ತಿರುವಂಥದ್ದು, ಕೇಳಿರುವಂಥದ್ದು. ಅರ್ಥವ್ಯವಸ್ಥೆಯ ಮಹತ್ವ ನಮ್ಮ ಪೂರ್ವಿಕರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅರ್ಥವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು. ಒಂದು ರಕ್ಷಣೆಗೆ ಕೂಡ ಅರ್ಥವ್ಯವಸ್ಥೆ ಚೆನ್ನಾಗಿರುವಂಥದ್ದು ಅತ್ಯಗತ್ಯ. ಅಂದರೆ ಒಂದು ಸೈನಿಕ ಆಕ್ರಮಣವನ್ನು, ವಿದೇಶಿ ಆಕ್ರಮಣವನ್ನು ತಡೆಯೋದಕ್ಕೆ ನಮ್ಮಲ್ಲೇನೊಂದು ಸೈನ್ಯ ಬೇಕು. ಆ ಸೈನ್ಯಕ್ಕೆ ಹಿಂದೆ ಬೇಕಾಗುವಂಥ ಶಕ್ತಿ ಅದು ಅರ್ಥವ್ಯವಸ್ಥೆದು. ಬಲವಾದ ಅರ್ಥವ್ಯವಸ್ಥೆ ಇದ್ದರೆ ಮಾತ್ರ ಈ ರೀತಿ ಸಂರಕ್ಷಣೆ ಸಾಧ್ಯ ಇದೆ. ಹಾಗೆಯೇ ಕಲೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲದಕ್ಕೂ ಕೂಡ ಅರ್ಥವ್ಯವಸ್ಥೆಯ ಒಂದು ಪೋಷಣೆ ಬೇಕಾಗತ್ತೆ. ಇದನ್ನು ಕೂಡ ಗಮನಿಸಬೇಕಾಗತ್ತೆ. ನಮ್ಮ ಶ್ರವಣಬೆಳಗೊಳ ಇದೆ, ಹಳೇಬೀಡು, ಬೇಲೂರು, ಶ್ರವಣಬೆಳಗೊಳ ಅವೆಲ್ಲ ವಿಶ್ವದ ವಿಸ್ಮಯಗಳವೆಲ್ಲ, ಅದ್ಭುತವಾದ ಕಲೆ. ಅದರಲ್ಲೂ ಕೂಡ ಶ್ರವಣಬೆಳಗೊಳದಲ್ಲಿ ಬಾಹುಬಲಿ ಸ್ವಾಮಿಯನ್ನು ನೋಡಿದಾಗ ಆಶ್ಚರ್ಯ ಆಗುತ್ತೆ, ಅದ್ಭುತ ಅಂತ ಅನಿಸುತ್ತೆ. ಜೈನ ಮತ ಏನಿದೆ ಅದ್ಭುತವಾದ್ದು.
ಇಡೀ ಪ್ರಪಂಚಕ್ಕೆ ಅಹಿಂಸೆಯ ಬಗ್ಗೆ, ವೈರಾಗ್ಯದ ಬಗ್ಗೆ ಹೇಳಿಕೊಟ್ಟ ಅಪರೂಪದ ಒಂದು ಮತ ಸಿದ್ಧಾಂತ ಜೈನ ಮತದ್ದು. ಆ ಒಂದು ಕೆತ್ತನೆ ಕೂಡ ಅಪೂರ್ವವಾದ ಶಿಲ್ಪಕಲೆ. ಆ ಗೊಮ್ಮಟೇಶ್ವರ ಇರುವಂತಹ, ಬಾಹುಬಲಿ ಇರುವಂತಹ ಆ ಒಂದು ಬೆಟ್ಟ ಏನಿದೆ, ಎದುರುಗಡೆ ಇನ್ನೊಂದು ಬೆಟ್ಟ ಕಾಣುತ್ತೆ. ಅದಕ್ಕೆ ಚಂದ್ರಗಿರಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಚಂದ್ರಗುಪ್ತ ತನ್ನ ಅಂತಿಮ ದಿನಗಳನ್ನು ಕಳೆದ ಹಾಗೆ ಇರುತ್ತೆ. ಸಾಮಾನ್ಯವಾಗಿ ಆಶ್ಚರ್ಯ ಆಗುತ್ತೆ. ಏಕೆ ಅಂತ ಹೇಳಿದರೆ, ಬಾಹುಬಲಿಗೆ ಗೊಮ್ಮಟೇಶ್ವರವೆಲ್ಲ 1000 ವರ್ಷಗಳ ಹಿಂದಿದ್ದು. ಚಂದ್ರಗುಪ್ತ ಇದ್ದಿದ್ದು ಸುಮಾರು 23 ಶತಮಾನಗಳ ಹಿಂದೆ ಹಾಗೆ ಅಂತ. 3ನೇ ಶತಮಾನ, 4ನೇ ಶತಮಾನದ ಆ ಅವಧಿ ಹಾಗೆ ಅಂತ. ಬಹಳ ದೊಡ್ಡ ಸಾಮ್ರಾಜ್ಯ. ಅವನ ನಂತರ ಕೂಡ ಬಿಂದುಸಾರ ಆಗಲಿ, ಚಂದ್ರಗುಪ್ತನ ಮೊಮ್ಮಗ ಅಶೋಕ ಆಳಿದ್ದು ಕೂಡ ಬಹಳ ದೊಡ್ಡ ಸಾಮ್ರಾಜ್ಯ ಅಂತ ನಾವು ಕೇಳ್ತೀವಿ. ಆದರೆ ಚಂದ್ರಗುಪ್ತ ತನ್ನ ಅಂತಿಮ ದಿನಗಳನ್ನು ಇಲ್ಲಿ ಯಾಕೆ ಕಳೆದ, ಇಲ್ಲಿ ಯಾಕೆ ಬಂದ, ಬಹಳ ಕುತೂಹಲ ಅಂತ ಅನಿಸುತ್ತೆ. ಆ ದಾಖಲೆಗಳು, ಆ ಸಾಕ್ಷ್ಯಾಧಾರಗಳು ಕೆಲವು ಕಡೆ ಗೊಂದಲ ಇದೆ, ಇದು ಹೀಗೆ ಅದು ಹಾಗೆ ಅಂತ. ಆದರೂ ಕೂಡ ಕೆಲವನ್ನು ನಿಮ್ಮೊಂದಿಗೆ ಹಂಚ್ಕೋಬಹುದು. ಭಾರತದಲ್ಲಿ, ವಿಶೇಷವಾಗಿ ಭಾರತದಲ್ಲಿ ಇದೊಂದು ಕೃಷಿ ಪ್ರಧಾನವಾದ ಒಂದು ದೇಶ. ಹಾಗಾಗಿ ಕೃಷಿಯ ಒಂದು ಪಾತ್ರ ಬಹಳ ದೊಡ್ಡದು. ಅರ್ಥವ್ಯವಸ್ಥೆಯಲ್ಲಿ, ದೇಶದ ಒಂದು ಆಡಳಿತದಲ್ಲಿ ಬೆನ್ನೆಲುಬಾಗಿರುವಂಥದ್ದು ಕೃಷಿ. ಆ ಕೃಷಿಗೆ ಅತ್ಯಗತ್ಯವಾಗಿ ಬೇಕಾಗಿರುವಂಥದ್ದು ಮಳೆ. ನಾವೆಲ್ಲ ನೆನಪು ಮಾಡ್ಕೋಬಹುದು, ಏನೊಂದು ಹರಪ್ಪ ಮೊಹೆಂಜೋದಾರೋ ಇತ್ತು, ಬಹಳ ಅದ್ಭುತವಾದ ಒಂದು ಸಂಸ್ಕೃತಿ, ನಾಗರಿಕತೆ ಇತ್ತು. ಅಲ್ಲಿ ಅದೆಲ್ಲದೂ ಕೂಡ ವ್ಯತ್ಯಾಸ ಆಗೋದಕ್ಕೆ, ನಾಶ ಅಂತ ಹೇಳೋಕ್ಕಾಗೋದಿಲ್ಲ, ಎಲ್ಲ ಹಾಗಾಗೇ ಇತ್ತಲ್ಲಿ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, 100 ವರ್ಷಗಳ ಕಾಲ ಆ ಪ್ರದೇಶದಲ್ಲಿ ಮಳೆ ಬರಲಿಲ್ಲ ಹಾಗೆ ಅಂತ. ಮಳೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ನದಿಗಳೆಲ್ಲ ಬತ್ತಿ ಹೋಗಿ ಹರಪ್ಪ ಮೊಹೆಂಜೋದಾರೋದಲ್ಲಿ ಎಲ್ಲರೂ ಕೂಡ ಬೇರೆ ಕಡೆ ವಲಸೆ ಹೋಗಬೇಕಾಯಿತು ಹಾಗೆ ಅಂತ. ಚಂದ್ರಗುಪ್ತನ ಒಂದು ಸಾಮ್ರಾಜ್ಯ, ಮಗಧ ಸಾಮ್ರಾಜ್ಯ ಅದ್ಭುತವಾಗಿತ್ತು. ಆದರೆ ಒಂದು ಅವಧಿನಲ್ಲಿ ಈ ಮಳೆ ಕಾರಣಕ್ಕೆ, ಮಳೆ ಬರದಲ್ಲಿರೋ ಕಾರಣಕ್ಕೆ ಎಲ್ಲದೂ ಕೂಡ ವ್ಯತ್ಯಾಸ ಆಯಿತು. ಮಳೆ ಬರದೇ ಇದ್ದರೆ, ಕೃಷಿ ಇಲ್ಲದೇ ಇದ್ದರೆ, ಕೃಷಿಗೆ ತೊಂದರೆ ಆದರೆ, ಜನಕ್ಕೆ ಆಹಾರದ ಸಮಸ್ಯೆ ಆದರೆ ಯಾವುದೇ ಸಾಮ್ರಾಜ್ಯನೂ ಇರೋದಿಲ್ಲ. ಈ ಒಂದು ಸಾಮ್ರಾಜ್ಯದ ಒಂದು ಸ್ಥಿತಿ ಕೂಡ ತೊಂದರೆಗೆ ಸಿಕ್ಕಾಕೊಳ್ತು. ನಾವೆಲ್ಲ ಯಾವುದೋ ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರನ್ನು ಅಲ್ಲಿಗೆ ನಾವು ಒಂದು ರೀತಿ ಸೇರಿಸ್ತಾ ಹೋಗ್ತೀವಿ, ಇದು ಹೀಗೆ ಅಂತ. ಆದರೆ ಚಂದ್ರಗುಪ್ತ ಆಗಲಿ, ನಮ್ಮ ಪರಂಪರೆಯಲ್ಲಿ ಅನೇಕ ರಾಜರಾಗಲಿ ಭೇದ ಭಾವ ಮಾಡದೆ ಬೌದ್ಧ, ಜೈನ, ವೈದಿಕ ಮತ್ತು ಈ ಥರ ಅನೇಕ ಏನು ಸಿದ್ಧಾಂತಗಳೇನಿತ್ತು ಎಲ್ಲದರ ಬಗ್ಗೆ ಅವರು ಒಂದು ಗೌರವವನ್ನು ಕೊಡ್ತಾಯಿದ್ರು. ನಳಂದ ವಿಶ್ವವಿದ್ಯಾಲಯದ್ದು ಗೊತ್ತಿದೆ ನಮಗೆ. ಸುಮಾರು 1,500 ವರ್ಷಗಳ ಹಿಂದೆಯೇ ಈ ಎಲ್ಲ ಸಿದ್ಧಾಂತಗಳ ಅಧ್ಯಯನಕ್ಕೆ ಕೂಡ ಅವಕಾಶ ಇತ್ತು. ಪ್ರಧಾನವಾಗಿ ಬೌದ್ಧ ಮತದ ಬಗ್ಗೆ ಕೂಡ ಇತ್ತು ಹಾಗೆ ಅಂತ. ಚಂದ್ರಗುಪ್ತನ ಕಾಲ ಇನ್ನೂ ಹಿಂದೆಂದು ಹಾಗೆ ಅಂತ. ಅವನ ಕಾಲದಲ್ಲಿ ಕೂಡ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಸಿದ್ಧಾಂತಗಳನ್ನು ಕೂಡ ಗೌರವಿಸ್ತಾ ಇದ್ದರು ಹಾಗೆ ಅಂತ. ಈ ರೀತಿಯ ಒಂದು ಕ್ಷಾಮ ಬಂದಾಗ ಚಂದ್ರಗುಪ್ತ ಜೈನ ಮುನಿಗಳ ಹತ್ರ ಹೋಗ್ತಾನೆ. ಅವನಿಗೊಂದು ಕನಸು ಬೀಳುತ್ತೆ. ಆ ಕನಸಲ್ಲಿ ಕಪ್ಪು ಆನೆಗಳು ಹೊಡೆದಾಡ್ತಾ ಇವೆ, ಚಂದ್ರ ತುಂಡು ತುಂಡಾಗಿದ್ದಾನೆ, ಈ ಥರದ ಕನಸು ಬೀಳುತ್ತೆ. ಆತಂಕ ಆಗುತ್ತೆ ಅವನಿಗೆ. ಅವನು ಜೈನ ಮುನಿಗಳ ಹತ್ರ ಭದ್ರಬಾಹು ಅಂತ ಅವ್ರ ಹತ್ರ ಹೋಗ್ಬಿಟ್ಟು ಈ ರೀತಿ ಆಯಿತು ಹಾಗೆ ಅಂತ, ಈ ರೀತಿ ಒಂದು ಕನಸು ಬಿತ್ತು ಹಾಗೆ ಅಂತ. ಅವರು ಭದ್ರಬಾಹು ಅವರು ಹೇಳ್ತಾರೆ, ಇದು ಅಪಾಯದ ಮುನ್ಸೂಚನೆ, ಕ್ಷಾಮ ಬರುತ್ತೆ ಮತ್ತು ಕ್ಷಾಮದ ಕಾರಣಕ್ಕೆ ಜನರಲ್ಲಿ ಅಂತಃಕಲಹ ಪ್ರಾರಂಭ ಆಗುತ್ತೆ ಹಾಗೆ ಅಂತ. ತುಂಬ ಬೇಸರ ಆಗುತ್ತೆ, ತುಂಬ ನೋವಾಗುತ್ತೆ, ಏನು ಮಾಡಬಹುದು ಹಾಗೆ ಅಂತ. ಏಕೆಂತ ಹೇಳಿದರೆ ಇದಕ್ಕೆ ಪರಿಹಾರ ಕಷ್ಟ. ಅವನು ಹೇಳ್ತಾನೆ, ಏನೊಂದು ಸಾಮ್ರಾಜ್ಯದ ರಾಜನ, ಸಮ್ರಾಟನ ಉಗ್ರಾಣ ಏನಿದೆ, ಆಹಾರ ಧಾನ್ಯಗಳು ಏನೇನೋ ಒಂದು ರೀತಿ ಸಂಗ್ರಹ ಮಾಡಿಟ್ಟಿರ್ತಾರೆ, ಎಲ್ಲದನ್ನೂ ಕೂಡ ಜನಗಳಿಗೆ ಅದನ್ನು ಹಂಚಬೇಕು. ಯಾರೂ ಕೂಡ ಕ್ಷಾಮದಲ್ಲಿ, ಉಪವಾಸದಲ್ಲಿ ತೊಂದರೆಗೆ ಸಿಕ್ಕಾಕೋಬಾರ್ದು ಹಾಗೆ ಅಂತ. ಆದರೂ ಕೂಡ ಮಳೆ ಇಲ್ಲದೆ ಇದ್ದರೆ, ಕೃಷಿ ಇಲ್ಲದೆ ಇದ್ದರೆ, ಕ್ಷಾಮ ಬಂದರೆ, ಆಹಾರದ ಕೊರತೆ ಆದರೆ ಅದನ್ನು
ಪರಿಹರಿಸೋವಂಥದ್ದು ಬಗೆಹರಿಸೋವಂಥದ್ದು ಕಷ್ಟ. ಆಗ ಗೊತ್ತಾಗುತ್ತೆ ಅವನಿಗೆ ದಕ್ಷಿಣ ಭಾರತದಲ್ಲಿ ಈ ರೀತಿ ಕ್ಷಾಮ ಇಲ್ಲ, ಅಲ್ಲಿ ಮಳೆ ಕಾರಣಕ್ಕೆ ಅಲ್ಲಿ ಸಮೃದ್ಧಿ ಇದೆ. ಈ ಒಂದು ತೊಂದರೆ ಹೆಚ್ಚು ಭಾಗ ಉತ್ತರ ಭಾರತದಲ್ಲಿ ಮತ್ತು ಮಗಧ ಸಾಮ್ರಾಜ್ಯಕ್ಕೆ ಈ ಒಂದು ತೊಂದರೆ ಆಯಿತು ಹಾಗೆ ಅಂತ. ಆಗ ಅವನು ತನ್ನ ನಂತರ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಉತ್ತರಾಧಿಕಾರಿ ಆಯ್ಕೆ ಒಂದು ಸಮಸ್ಯೆ ಆಗಬಾರ್ದು ಅಂತ ಅವನು ತನ್ನ ಮಗ ಬಿಂದುಸಾರನಿಗೆ ಪಟ್ಟ ಕಟ್ಟಿಬಿಟ್ಟು ಅವನು ಭದ್ರ ಬಾಹುಗಳ ಜೊತೆಯಲ್ಲಿ ಅವನು ಹೋಗ್ತಾನೆ, ದಕ್ಷಿಣ ಭಾರತಕ್ಕೆ ಬರ್ತಾನೆ. ದೊಡ್ಡ ಸಮ್ರಾಟ ಆಗಿದ್ದವನು ಎಲ್ಲದನ್ನೂ ಕೂಡ ಬಿಟ್ಟು ವೈರಾಗ್ಯದ ಹಾದಿ ಹಿಡಿದು ಜೈನ ಮುನಿಗಳ ಜೊತೆಯಲ್ಲಿ ಕಾಲ್ನಡಿಗೆಯಲ್ಲಿ ಬರ್ತಾನೆ. ಗೊತ್ತು ನಮಗೆ ಮಗಧ ಇರೋದೆಲ್ಲಿ, ನಮ್ಮ ಶ್ರವಣಬೆಳಗೊಳ ಇರೋದೆಲ್ಲಿ ಹಾಗೆ ಅಂತ ಸಾವಿರಾರು ಕಿಲೋಮೀಟ್ರ್ ದೂರ ಆಗುತ್ತೆ. ಅಷ್ಟೂ ದೂರವನ್ನು ಅವನು ಕಾಲ್ನಡಿಗೆಯಲ್ಲೇ ಬರ್ತಾನೆ. ಇಲ್ಲಿ ಒಂದು ರೀತಿ ಗೊತ್ತಾಗುತ್ತೆ, ಇಲ್ಲಿ ಸಮೃದ್ಧಿಯ ವಾತಾವರಣ ಇದೆ, ಅಲ್ಲಿ ಏನೋ ಒಂದು ಕ್ಷಾಮದ ಇದಿತ್ತು, ಆ ಒಂದು ತೊಂದರೆ ಇಲ್ಲಿಲ್ಲ ಹಾಗೆ ಅಂತ. ಹಾಗೆಯೇ ಜೈನ ಮತ ಹೇಳೋ ಅಂಥ ಜೈನ ಸಿದ್ಧಾಂತ ಹೇಳೋ ಎಲ್ಲದನ್ನೂ ಕೂಡ ಅವನು ಪಾಲಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಭದ್ರಬಾಹುಗಳ ಜೊತೆಯಲ್ಲಿ ಅವನು ಶಿಷ್ಯವೃತ್ತಿಯನ್ನು ಮಾಡ್ತಾನೆ. ಭದ್ರಬಾಹುಗಳ ನಂತರ ಇವನು ಕೂಡ ಒಬ್ಬ ಜೈನ ಸನ್ಯಾಸಿಯ ರೀತಿಯಲ್ಲಿ ಅವನು ವೈರಾಗ್ಯವನ್ನು ಅವನು ಪಾಲಿಸ್ತಾನೆ. ಅದ್ಭುತವಾದದ್ದು. ಅದಕ್ಕೆ ಹೋಲಿಕೆ ಮಾಡೋದಕ್ಕೆ ಕಷ್ಟ. ಇವತ್ತು ನಾವು ಬಾಹುಬಲಿ, ಗೊಮ್ಮಟೇಶ್ವರ ಅವನ ಅದ್ಭುತವಾದ ಒಂದು ಆಕಾರವನ್ನು, ಆ ಒಂದು ಶಿಲ್ಪವನ್ನು ನೋಡಿದಾಗ ವೈರಾಗ್ಯ ಅಂತ ಹೇಳಿದರೆ ಏನು ಅಂತ ಗೊತ್ತಾಗುತ್ತೆ. ಇಡೀ ಪ್ರಪಂಚದಲ್ಲಿ ವೈರಾಗ್ಯದ ಬಗ್ಗೆ, ಅಹಿಂಸೆಯ ಬಗ್ಗೆ ಅತ್ಯುತ್ತಮವಾಗಿ ಒಂದು ಮತದ ಸಿದ್ಧಾಂತವಾಗಿ, ಒಂದು ಧರ್ಮದ ಸಿದ್ಧಾಂತವಾಗಿ ಹೇಳುವಂಥದ್ದು ಜೈನ ಮತ, ಜೈನ ಧರ್ಮ. ಆಶ್ಚರ್ಯ ಆಗೋವಂಥದ್ದು ಅಂತ ಹೇಳಿದ್ರೆ, ಒಬ್ಬ ಸಮ್ರಾಟ ಆಗಿದ್ದವನು ಕಾಲ್ನಡಿಗೆಯಲ್ಲಿ ಬರಿಗಾಲಲ್ಲಿ ಬಂದು ಈ ರೀತಿ ಜೈನ ಮುನಿಗಳ ಸೇವೆ ಮಾಡಿ ಅವನು ಸಲ್ಲೇಖನ ವ್ರತವನ್ನು ತಗೊಳ್ತಾನೆ. ಏನದು ವ್ರತ ಅಂತ ಹೇಳಿದ್ರೆ, ಆಹಾರ ನೀರು ಎರಡನ್ನೂ ಕೂಡ ತ್ಯಾಗ ಮಾಡುವಂಥದ್ದು, ಆತ್ಮಾರ್ಪಣೆ ಮಾಡಿಕೊಳ್ಳುವಂಥದ್ದು ಹಾಗೆ ಅಂತ. ಈ ರೀತಿ ಅನೇಕ ದಿನಗಳ ಕಾಲ ಆಹಾರ ಮತ್ತು ನೀರು ಎರಡನ್ನೂ ಕೂಡ ಬಿಟ್ಟು ಅವನು ದೇಹ ತ್ಯಾಗವನ್ನು ಮಾಡ್ತಾನೆ. ಅದು ಚಂದ್ರಗಿರಿ. ಇವತ್ತೇನು ಬಾಹುಬಲಿ ಇರೋ ಬೆಟ್ಟ ಇದೆ, ಅದರ ಎದುರುಗಡೆ ಚಂದ್ರಗಿರಿ ಬೆಟ್ಟ ಇದೆ. ಅಲ್ಲಿ ಈ ಸಮ್ರಾಟ ಆಗಿದ್ದ ಚಂದ್ರಗುಪ್ತ ತನ್ನ ಅಂತಿಮ ದಿನಗಳನ್ನು ಅಲ್ಲಿ ಈ ರೀತಿ ಕಳೀತಾನೆ ಹಾಗೆ ಅಂತ. ಇದೆಲ್ಲದೂ ಕೂಡ ಬಹಳ ವಿಚಿತ್ರವಾದ್ದು. ಈ ಒಂದು ಬದಲಾವಣೆನೇ ಆಶ್ಚರ್ಯ. ಈ ಜೈನ ಮತ್ತು ಬೌದ್ಧ ಸಂಪ್ರದಾಯಗಳಿದೆಯಲ್ಲ, ಇದರದ್ದು ಕೂಡ ಅನೇಕ ಸಂಗತಿಗಳನ್ನು ನಾವು ಇತಿಹಾಸದಲ್ಲಿ ಗಮನಿಸಿದಾಗ ಆಶ್ಚರ್ಯ ಆಗುತ್ತೆ. ಜೈನ ಮುನಿಗಳ ಜೊತೆಯಲ್ಲಿ ಕರ್ನಾಟಕಕ್ಕೆ, ಶ್ರವಣಬೆಳಗೊಳಕ್ಕೆ ಚಂದ್ರಗುಪ್ತ ಬಂದಿದ್ದಾಗಲಿ, ಚಂದ್ರಗುಪ್ತನ ಮೊಮ್ಮಗ ಅಶೋಕ ಬೌದ್ಧ ಮತವನ್ನು ಅವನು ಅನುಸರಿಸಿ ಆ ದೊಡ್ಡ ಸಾಮ್ರಾಜ್ಯ ಇದ್ದರೂ ಕೂಡ ಬೌದ್ಧ ಭಿಕ್ಷುಗಳಿಗೆ, ಬೌದ್ಧ ಮತಕ್ಕೆ ಅವನು ಬಹಳ ದೊಡ್ಡ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದು. ಅನೇಕ ದೇಶಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಈ ರೀತಿ ಮತ ಪ್ರಸಾರವನ್ನು ಮಾಡಿದ್ದು, ಆ ಮತ ಸಿದ್ಧಾಂತವನ್ನು ಪರಿಚಯಿಸಿದ್ದು ಕೂಡ ಇತಿಹಾಸದ ಭಾಗಗಳೇ ಆಗಿದೆ. ಇದು ಅಶೋಕನ ಶಾಸನದಲ್ಲಿ ಕೂಡ ಗೊತ್ತಾಗುತ್ತೆ. ಬ್ರಾಹ್ಮಿ ಲಿಪಿನಲ್ಲಿ ಅವನ ಶಾಸನಗಳಿದೆ. ಅವನ ಧರ್ಮ ಪ್ರಸಾರದಲ್ಲಿ ಈ ಕೆಲವು ಸಂಗತಿಗಳನ್ನು, ಅಂದರೆ ಚಂದ್ರಗುಪ್ತ ಯಾವ ರೀತಿ ಈ ವೈರಾಗ್ಯದ ಹಾದಿ ಹಿಡಿದ ಅನ್ನೋದ್ರ ಬಗ್ಗೆ ಕೂಡ ಕೆಲವು ಮಾಹಿತಿ ಸಿಕ್ಕುತ್ತೆ. ಇದು ಸುಮಾರು 23 ಶತಮಾನಗಳ ಹಿಂದಿಂದು ಅಂತ. ಇವತ್ತಿಗೂ ಕೂಡ ನಮಗೆ ಆಶ್ಚರ್ಯ ಆಗೋಂಥದ್ದು, ಅಷ್ಟು ದೂರದಿಂದ ಬಂದು ಇಲ್ಲಿ ಆ ಸಲ್ಲೇಖನ ವ್ರತ ತಗೊಂಡು ಇವನು ಆತ್ಮಾರ್ಪಣೆ ಮಾಡ್ಕೊಂಡಿದ್ದು ಹಾಗೆ ಅಂತ. ಈ ಒಂದು ಸಂಗತಿನ ನಿಮ್ಮ ಹತ್ರ ಹಂಚಿಕೊಳ್ಳೋದಕ್ಕೋಸ್ಕರವಾಗಿ ಈ ಒಂದು ವಿಡಿಯೋ ಅಂಕಣವನ್ನು ಮಾಡಿದ್ದೀನಿ. ಇದೆಲ್ಲದನ್ನು ಕೂಡ ನಾವು ಅರಿಬೇಕು, ತಿಳ್ಕೋಬೇಕು. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.